ಸೊ ಅದು ಮತ್ತು ಪ್ರತಿ ವರ್ಷ ಅವ್ರಿಗೆ ಹೊಸ ಕಾಂಟ್ರಾಕ್ಟ್ ಸೈನ್ ಆಗುತ್ತೆ. ಆವಾಗ ಅವರಿಗೆ ಕೆಲಸದ ಭದ್ರತೆ ಇಲ್ಲ. ಆ ಭದ್ರತೆ ಬಗ್ಗೆನೂ ಸಹ ನಾವು ಅವರೆಲ್ಲರೂ, ಯಾಕಂದರೆ ಈಗ ಒಂದು ವರ್ಷ ನೀವು ಕೆಲಸ ಮಾಡಿ ನೆಕ್ಸ್ಟ್ ವರ್ಷ ನೀವಿಲ್ಲ ಅಂದಾಗ ಅವರು ಯಾವ ಥರ ಬದುಕಬೇಕು. ಸೊ ಅಂಥದಕ್ಕೆಲ್ಲ ಯಾವ ಥರ ಕಡಿವಾಣ, ಯಾವ ಥರ ನಾವು ಆ ಪಾಲಿಸಿ ಮ್ಯಾಟರ್ಸ್ನೆಲ್ಲ ಮಾಡ್ಬೋದು ಅನ್ನೋದನ್ನು ನಾನು ಸರ್ಕಾರಕ್ಕೆ, ಎಸ್ಪೆಷಲಿ ಆರೋಗ್ಯ ಇಲಾಖೆ ಸಚಿವರ ಜೊತೆ ನಾನು ಮಾತಾಡಿ ಅವರ ಹೋರಾಟದ ಪರವಾಗಿ ನಿಂತ್ಕೊಂಡು ಎಷ್ಟಾಗುತ್ತೆ ಅಷ್ಟು ಸಹ ನಾವು ಅವರಿಗೆ ಅವರ ಸಂಘಟನೆಯ ಒಂದು ಅದಕ್ಕೆ ನಾನು ಬೆಂಬಲವನ್ನು ಸೂಚಿಸ್ತೇನೆ. ಮೇಡಮ್, ಇತ್ತೀಚೆಗೆ ರೀಸೆಂಟ್ ಒಂದು ಪ್ರಕರಣ ಆಗಿದೆ ಚಿಕ್ಕನಹಳ್ಳಿಯಲ್ಲಿ. 13 ವರ್ಷದ ಬಾಲಕಿ ಈಗ ಪ್ರೆಗ್ನೆಂಟ್ ಆಗಿ ಗರ್ಭಿಣಿಯಾಗಿ ಈಗ ಗಂಡು ಮಗುವಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಆ ವಿಚಾರ ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆಯಾ? ಅದಕ್ಕೆ ಯಾವ ರೀತಿಯಾಗಿ ಕ್ರಮ ತಗೊಳ್ಳಿ? ನೋಡಿ, ಆ್ಯಕ್ಚುಲಿ 26 ವಾರಗಳಾದರೆ ಮಗುವನ್ನು ತೆಗೆಸ್ಲಿಕ್ಕೆ ಆಗೋದಿಲ್ಲ. ಬಟ್ ಆದರೆ ಅದಕ್ಕೆ ಮುಂಚೆ ಆದರೆ ತೆಗೆಸ್ಬೋದು. ಅದು ಮನೆಯಲ್ಲಿ ಇರೋರಿಗೆ ಗೊತ್ತಾಗದೇ ಇರೋ ಹಾಗೆ ಅದು ಆದಾಗ, ಮತ್ತು ಆ ಪೋಕ್ಸೋ, ಅದಕ್ಕೆ ನಾನು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಪೋಕ್ಸೋ ಅಡಿಯಲ್ಲಿ ಅವರನ್ನು ಅರೆಸ್ಟ್ ಮಾಡಿ, ಮತ್ತು ಅವ್ರಿಗೆ ಬೇಲಿಲ್ಲ. ಮತ್ತು ಏನಂತಂದರೆ, ಒಂದು ನೋಡಿ, ಸರ್ಕಾರ ಮಾಡ್ತಾ ಇದೆ, ಇಲ್ಲ ಅಂತ ಹೇಳಬಾರ್ದು, ಯಾಕಂದರೆ ಸ್ಕೂಲ್ನಲ್ಲಾಗಲಿ. ಬಟ್ ಇದಕ್ಕೆಲ್ಲ ಕಾರಣ ಬಡತನ. ಏನಂದರೆ ಲೈಕ್, ಮತ್ತು ಇದು ತಂದೆ ತಾಯಿಗೆ ಗೊತ್ತಿಲ್ಲದಂಗೆ ಇದಾಗುತ್ತೆ ಅಂದಾಗ ಅವನು ಗಂಡಸಿರ್ತಾನಲ್ಲ, ಅದಕ್ಕಂತೂ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಗೆಲ್ಲಬೇಕು ಅಂತಂದರೆ ನಾವು ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಹೆಚ್ಚಿಗೆ ಅರಿವಿನ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅವರಿಗೆ ತಿಳಿಸುವಂಥ ಕೆಲಸ ಮಾಡಿದ್ರೆ ಮಾತ್ರ ಇದಕ್ಕೆ ನಾವು ಒಂದಿನ ಫುಲ್ ಸ್ಟಾಪ್ ಆಗುತ್ತೆ. ತುಮಕೂರಲ್ಲಿ ಜಾಸ್ತಿ ಆಗ್ತದೆ ಮೇಡಮ್. ತುಮಕೂರಲ್ಲೇ ಅಲ್ಲ, ಉತ್ತರ ಕರ್ನಾಟಕದಲ್ಲೂ ಆಗ್ತಾ ಇದೆ. ಹೌದು, ಖಂಡಿತ ಕೊಡಬೇಕು. ಯಾಕೆ ಅಂದರೆ ಖಂಡಿತ ಕೊಡಬೇಕು. ಯಾಕೆ ಕೊಡಬಾರ್ದು? ನಮಗೆ ನಾವು ಮಕ್ಕಳಿದ್ದಾಗ ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಇವತ್ತಿನ ಕಾಲಕ್ಕೆ ನಾವು ಆ್ಯಕ್ಚುಲಿ ಅವತ್ತು ಕೊಡಬೇಕಾಗಿತ್ತು, ಇವತ್ತು ಕೊಡಲೇಬೇಕು. ಕೊಟ್ಟಾಗ ಖಂಡಿತ ಮಕ್ಳಿಗೆ ಗೊತ್ತಾಗುತ್ತೆ. ಎಷ್ಟೋ ಜನ ಮಕ್ಕಳಿಗೆ ಸಂಪರ್ಕ, ಗಂಡು ಹೆಣ್ಣಿನ ಸಂಪರ್ಕ ಆದರೆ, ಒಂದು ಸಲ ಆದರೆ ನಾನು ಬಸ್ರಿ ಆಗ್ತೀನಿ ಅನ್ನೋದೂ ಸಹ ಅವ್ರಿಗೆ ಗೊತ್ತಿಲ್ಲಪ್ಪ. ಅರ್ಥ ಆಯ್ತಾ? ಮುಟ್ಟು ನಿಂತೋದ್ರೆ, ಈಗ ಈ ತಿಂಗಳು ಆಗಲಿಲ್ಲ, ನಾನು ಬಸ್ರಿ ಆಗಿರ್ತೀನಿ ಅನ್ನೋದೂ ಸಹ ಅದಕ್ಕೆ ಗೊತ್ತಿರಲ್ಲ. 2 ತಿಂಗಳು 3 ತಿಂಗಳು ಆಗಿರಲ್ಲ. ಕೆಲವೊಂದು ಸಲ ಕೆಲವ್ರ ಮಕ್ಕಳಿಗೆ 3 ತಿಂಗಳಾದಮೇಲೆ, ಕೆಲವು ಮಕ್ಕಳಿಗೆ ಪ್ರತಿ ತಿಂಗಳಾಗುತ್ತೆ, ಕೆಲವು ಮಕ್ಕಳಿಗೆ ಆಗೋದೇ ಇಲ್ಲ 3 ತಿಂಗಳಿಗೊಂದು ಸಲ ಮೊದಲು ಪ್ರಾರಂಭ ಆದಾಗ. ಸೊ ಅವಕ್ಕೆ ಅರಿವಿನ ಜ್ಞಾನನೇ ಕಡಿಮೆ. ಸೊ ಹಾಗಾಗಿ ಹೆಚ್ಚಿನ ಹೊತ್ತು ಸರ್ಕಾರ ಮತ್ತು ಜಿಲ್ಲಾಧಿಕಾರಿ ಕಚೇರಿಯಿಂದ ಜಿಲ್ಲಾಡಳಿತ ಮತ್ತು ನಮ್ಮ ಪ್ರೈಮರಿ ಮತ್ತು ಸೆಕೆಂಡ್ರಿ ಎಜುಕೇಷನ್, ನಮ್ಮ ಶಿಕ್ಷಣ ಇಲಾಖೆ ಎಲ್ಲವೂ ಸಹ, ಇವನ್ ನೀವು ನಮ್ಮ ಪೊಲೀಸ್ ಇಲಾಖೆನೂ ಸಹ ತೆರೆದ ಮನೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಇದೆ. ಖಂಡಿತವಾಗ್ಲೂ ಅದು ಕರೆಕ್ಟಾಗಿ ಜರುಗಿದ್ರೆ ಇಂಥ ಎಲ್ಲ ಒಂದು ಅಚಾತುರ್ಯಗಳನ್ನು ನಾವು ತಡಿಬಹುದು. ಹೌದು ಹಂಚಿದ್ದಾರೆ. ಹೌದು, ಖಂಡಿತ ಇದೆ. ನಾನು ಕ್ರಮ ತಗೊಳಕ್ಕಾಗಲ್ಲ ತಮ್ಮ. ಒಂದು ನಿಮಿಷ ಇಲ್ಲಿ ಕೇಳ್ತೀನಿ. ನಾವು ಕೊಟ್ಟಿದ್ದೀವಿ ಡೆಪ್ಟಿ ಡೈರೆಕ್ಟರ್ಗೆ, ನೀವು ಕೇಳಿ. ನಿಮಗೆ ಮಾಡಿಲ್ಲ, ನನಗೆ ಮಾಡ್ತಾರೆ. ಅಲ್ಲ ಯಾರು? ಹೌದು, ನಾನಿದನ್ನ ಅಲ್ಲ ಒಂದು ನಿಮಿಷ ತಮ್ಮ, ನಿಮ್ಮ ಹೆಸರು ಏನು ಹೇಳಿ? ನರಸಿಂಹಮೂರ್ತಿ ಅವರೇ, ನಾನಿದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅವರಿಗೆ ನಾನು, ಯಾಕಂದರೆ ಇವರು ಪ್ರಿನ್ಸಿಪಲ್ ಸೆಕ್ರೆಟರಿ ಫೋನ್ ಎತ್ತಲಿಲ್ಲ. ಸೊ ಅವ್ರು ನೆಕ್ಸ್ಟ್ ಯಾರು ಇರ್ತಾರಲ್ಲ ಅವರಿಗೆ ಖುದ್ದಾಗಿ ನಾನು ಫೋನಲ್ಲಿ ಮಾತಾಡಿ ಇದನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ಯಾಕೆಂದರೆ ಆಮೇಲೆ ಆ ವಿಡಿಯೋಸ್ಗಳ ಬಗ್ಗೆನೂ ನನಗೆ ಗಮನ ಇದೆ. ಆಮೇಲೆ ನಾನು ನಿಮ್ಮ ಚೇತನ್ ಅವ್ರಿಗೂ ಸಹ ನಾನು ಮಾತಾಡಿದ್ದೀನಿ. ಮತ್ತು ಯಾಕೆ ಹಿಂಗೆ ಆಯಿತು ಅದನ್ನೆಲ್ಲನೂ ಉತ್ತರ ಕೊಡೋಕ್ಕೂ ನಾನು ಹೇಳಿದ್ದೀನಿ. ಗೊತ್ತಿಲ್ಲ ನನಗೆ ನರಸಿಂಹಮೂರ್ತಿ, ಸತ್ಯವಾಗ್ಲೂ ಗೊತ್ತಿಲ್ಲ. ಸ್ಕ್ಯಾಮ್ ಎಲ್ಲ ಗೊತ್ತಿಲ್ಲ. ಬಟ್ ಆದರೆ ಕೊಡ್ಕೂಡ್ದು ಅಲ್ಲ, ಖಂಡಿತ ಹೌದು, ಕರೆಕ್ಟ್. ಹೌದಪ್ಪ, ಗರ್ಭ ಧರಿಸ್ಲಿ ಅಂತಲ್ಲ, ಮಕ್ಕಳಿಗೂ ಕೊಡ್ತಾ ಇದ್ದಾರೆ. ಅದಕ್ಕೂ ಹುಳ ಇದೆ. ಬಿಡ್ರಿ, ನನಗೆ ಲೇಟ್ ಆಗಿದೆ.